ಮಾಣಿಕ್ಯ. ಮಾಣಿಕ್ಯಗಳನ್ನು ಧರಿಸುವವನು ಶ್ರೀ ಮಹಾವಿಷ್ಣು. ಕೌಸ್ತುಭಮಣಿಯನ್ನು ವಿಷ್ಣುವಿಗೆ ಕೊಟ್ಟವನು ಬ್ರಹ್ಮ. ಆ ಕೌಸ್ತುಭಮಣಿಯು ಅನೇಕ ಮಾಣಿಕ್ಯಗಳನ್ನು ಸೃಷ್ಟಿ ಮಾಡುತ್ತೆ. ಅದು ಬಂದಿರುವುದು ಕ್ಷೀರಸಾಗರದಿಂದ. ಶ್ರೀ ಮಹಾಲಕ್ಷ್ಮಿ ಉದಯಿಸಿರುವುದು ಸಹ ಅದೇ ಕ್ಷೀರಸಾಗರದಿಂದ. ಆದ್ದರಿಂದ ಸಾಗರನು ಲಕ್ಷ್ಮೀದೇವಿಯನ್ನು ಶ್ರೀ ಮಹಾವಿಷ್ಣುವಿಗೆ ಕೊಡಬೇಕಾದರೆ ಸಾಲಂಕೃತ ಕನ್ಯಾದಾನ ಮಾಡಬೇಕು ಅಂತ ಭಾವಿಸಿ ಕೌಸ್ತುಭಮಣಿಯನ್ನು ಸೃಷ್ಟಿಸಿ ಶ್ರೀ ಮಹಾವಿಷ್ಣುವಿಗೆ ಕೊಟ್ಟನು. ಪ್ರಪಂಚದಲ್ಲಿರುವ ಮಾಣಿಕ್ಯಗಳೆಲ್ಲ ಸೃಷ್ಟಿಯಾಗಿರುವುದು ಕೌಸ್ತುಭಮಣಿಯಿಂದಲೇ ಆಗಿದೆ. ದೇವರು ಎಲ್ಲಿಯೋ ಇಲ್ಲ, ನಮ್ಮ ದೇಹವೆಂಬ ಗುಹೆಯಲ್ಲಿಯೇ ಇರುವನು. ಅದನ್ನು ತಿಳಿಯಬೇಕು. ದೇವಾಲಯದಲ್ಲಿರುವ ದೇವರು, ತನ್ನಲ್ಲಿರುವ ದೇವರು ಎರಡೂ ಒಂದೇ ಅಂತ ತಿಳಿಯುವುದು. ಮನಸ್ಸನ್ನು ನಾವೇ ನಿಗ್ರಹಿಸಿ ಅದನ್ನು ಆತ್ಮನ ಮೇಲೆ ಕೇಂದ್ರೀಕೃತ ಮಾಡಬೇಕು. ಹಾಗಾದರೆ ಗುಡಿ ಗೋಪುರಗಳನ್ನು ಸುತ್ತುವುದು ಏಕೆ ಅಂದರೆ ಆತ್ಮ ಪರಮಾತ್ಮ ಒಂದೇ ಎಂದು ತಿಳಿಯಲು. ಮಾಣಿಕ್ಯ. ಮಾಣಿಕ್ಯಗಳನ್ನು ಧರಿಸುವವನು ಶ್ರೀ ಮಹಾವಿಷ್ಣು. ಕೌಸ್ತುಭಮಣಿಯನ್ನು ವಿಷ್ಣುವಿಗೆ ಕೊಟ್ಟವನು ಬ್ರಹ್ಮ. ಆ ಕೌಸ್ತುಭಮಣಿಯು ಅನೇಕ ಮಾಣಿಕ್ಯಗಳನ್ನು ಸೃಷ್ಟಿ ಮಾಡುತ್ತೆ. ಅದು ಬಂದಿರುವುದು ಕ್ಷೀರಸಾಗರದಿಂದ. ಶ್ರೀ ಮಹಾಲಕ್ಷ್ಮಿ ಉದಯಿಸಿರುವುದು ಸಹ ಅದೇ ಕ್ಷೀರಸಾಗರದಿಂದ. ಆದ್ದರಿಂದ ಸಾಗರನು ಲಕ್ಷ್ಮೀದೇವಿಯನ್ನು ಶ್ರೀ ಮಹಾವಿಷ್ಣುವಿಗೆ ಕೊಡಬೇಕಾದರೆ ಸಾಲಂಕೃತ ಕನ್ಯಾದಾನ ಮಾಡಬೇಕು ಅಂತ ಭಾವಿಸಿ ಕೌಸ್ತುಭಮಣಿಯನ್ನು ಸೃಷ್ಟಿಸಿ ಶ್ರೀ ಮಹಾವಿಷ್ಣುವಿಗೆ ಕೊಟ್ಟನು. ಪ್ರಪಂಚದಲ್ಲಿರುವ ಮಾಣಿಕ್ಯಗಳೆಲ್ಲ ಸೃಷ್ಟಿಯಾಗಿರುವುದು ಕೌಸ್ತುಭಮಣಿಯಿಂದಲೇ ಆಗಿದೆ. ದೇವರು ಎಲ್ಲಿಯೋ ಇಲ್ಲ, ನಮ್ಮ ದೇಹವೆಂಬ ಗುಹೆಯಲ್ಲಿಯೇ ಇರುವನು. ಅದನ್ನು ತಿಳಿಯಬೇಕು. ದೇವಾಲಯದಲ್ಲಿರುವ ದೇವರು, ತನ್ನಲ್ಲಿರುವ ದೇವರು ಎರಡೂ ಒಂದೇ ಅಂತ ತಿಳಿಯುವುದು. ಮನಸ್ಸನ್ನು ನಾವೇ ನಿಗ್ರಹಿಸಿ ಅದನ್ನು ಆತ್ಮನ ಮೇಲೆ ಕೇಂದ್ರೀಕೃತ ಮಾಡಬೇಕು. ಹಾಗಾದರೆ ಗುಡಿ ಗೋಪುರಗಳನ್ನು ಸುತ್ತುವುದು ಏಕೆ ಅಂದರೆ ಆತ್ಮ ಪರಮಾತ್ಮ ಒಂದೇ ಎಂದು ತಿಳಿಯಲು.